ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ರೆಸಿಪಿ ತೋರಿಸ್ಕೊಡ್ತೀನಿ. ಇನ್ಸ್ಟಂಟ್ ಟೊಮೆಟೊ ರೈಸ್. ಸೊ ಹೇಗೆ ಅಂದ್ರೆ ಒಂದು ಟೊಮೆಟೊ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಮನೆಯಲ್ಲಿ ಅನ್ನ ಮಾಡ್ಕೊಂಡು ಗೊಜ್ಜನ್ನ ಹಾಕೊಂಡು ಕಲಸ್ಕೊಂಡು ತಿಂತಾ ಇರೋದಷ್ಟೇನೆ. ಇದನ್ನ ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು 15-20 ದಿನ ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ಬೋದು. 9 ಟೊಮೆಟೊನು ಇಲ್ಲಿ ನೀರಿಗೆನೆ ಹಾಕೋತಾ ಇದ್ದೀನಿ. ಈ ರೆಸಿಪಿ ಒಂದು ಮಿನಿ ಟೊಮೆಟೊ ಪಲಾವ್ ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ. ಮಕ್ಳಿಗೆ ಡಬ್ಬಿಗಳಿಗಾಗಿರ್ಬೋದು, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗೋರ್ಗೆ ಅರ್ಜೆಂಟ್ ಆಗಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ರುಬ್ಬುವಾಗ ಒಂದು ಹನಿನೂ ನೀರ್ ಸೇರಿಸಬಾರ್ದು. ಪೂರ್ತಿ ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ ಏನ್ ರುಬ್ಕೊಂಡ್ ಬಂದಿದ್ನಲ್ಲ, ನಾನ್ ತಗೊಂಡಿರೋ ಅಷ್ಟು ಟೊಮೆಟೊನು ನಾಟಿ ಟೊಮೆಟೊ. ಫಾರಂ ಟೊಮೆಟೊ ನೀವೇನಾದ್ರೂ ತಗೋತೀನಿ ಅನ್ನೋದಾದ್ರೆ ಸೇಮ್ ಟೊಮೆಟೊ ಬಾತ್ ಮನೇಲಿ ಹೆಂಗ್ ಮಾಡ್ತೀವಲ್ಲ ಅದೇ ತರ ಇದೆ. ಇದನ್ನ ಗೊಜ್ಜು ಪ್ರಿಪೇರ್ ಮಾಡಿ ಅನ್ನ ಕಲ್ಸಿರೋದಂತ ಗೊತ್ತೇ ಆಗೋದಿಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಆಗಿರೋ ರೆಸಿಪಿ ತೋರಿಸ್ಕೊಡ್ತೀನಿ. ಇನ್ಸ್ಟಂಟ್ ಟೊಮೆಟೊ ರೈಸ್. ಸೊ ಹೇಗೆ ಅಂದ್ರೆ ಒಂದು ಟೊಮೆಟೊ ಗೊಜ್ಜು ಮಾಡಿ ಇಟ್ಕೊಂಡ್ಬಿಟ್ರೆ ಮನೆಯಲ್ಲಿ ಅನ್ನ ಮಾಡ್ಕೊಂಡು ಗೊಜ್ಜನ್ನ ಹಾಕೊಂಡು ಕಲಸ್ಕೊಂಡು ತಿಂತಾ ಇರೋದಷ್ಟೇನೆ. ಸೂಪರ್ ಆಗಿರುತ್ತೆ ರೆಸಿಪಿ ಇದು. ಬಹಳ ಈಸಿ. ಇದನ್ನ ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು 15-20 ದಿನ ಆರಾಮಾಗಿ ಫ್ರಿಜ್ ಅಲ್ಲಿ ಇಟ್ಕೊಂಡಿರ್ಬೋದು. ಯಾವಾಗ ಬೇಕೋ ಅನ್ನ ಕಲಸ್ಕೊಂಡು ತಿಂತಾ ಇರ್ಬೋದು. ಇದನ್ನ ಆ ತರ ರೆಸಿಪಿ ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮ್ಗೆ. ಸೊ ಬನ್ನಿ ಶುರು ಮಾಡೋಣ ಇನ್ಸ್ಟಂಟ್ ಟೊಮೆಟೊ ರೈಸ್ ಮಾಡೋ ರೆಸಿಪಿನ. ಮೊದಲಿಗೆ ಒಂದು ಬಾಂಡ್ಲೆ ತಗೊಂಡಿದ್ದೀನಿ. ಬಾಂಡ್ಲೆಲ್ಲಿ ನೀರ್ ಹಾಕಿ ಅದನ್ನ ಕುದಿಯೋದಕ್ಕೆ ಇಟ್ಟಿದ್ದೆ. ಸೊ ನೋಡ್ಬೋದು ನೀರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊನ ಸ್ವಲ್ಪ ಬೇಯಿಸ್ಕೊಳ್ಳೋಣ. ನಾನು ಒಂದು 9 ಟೊಮೆಟೊ ತಗೊಂಡಿದ್ದೀನಿ. ಆ 9 ಟೊಮೆಟೊನು ಇಲ್ಲಿ ನೀರಿಗೆನೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಖಾರಕ್ಕೆ ಮತ್ತೆ ಕಲರ್ಗೆ ಅನ್ಬಿಟ್ಟು ಒಂದು 15 ಬ್ಯಾಡಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದನ್ನ ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇದನ್ನ ಬೇಯೋಕ್ ಬಿಡೋಣ. ಒಂದು 8-10 ನಿಮಿಷ ಇದನ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಇದು ಚೆನ್ನಾಗಿ ಬೆಂದ್ಮೇಲೆ ಮಿಕ್ಸಿನಲ್ಲಿ ಇದನ್ನ ರುಬ್ಕೊಳ್ಳೋಣ. ಮುಂದಿನ ಪ್ರೋಸೆಸ್ ಮುಂದೆ ನೋಡೋಣ. ಈಗ ತಟ್ಟೆ ಮುಚ್ತಾ ಇದ್ದೀನಿ. ಒಂದು 8-10 ನಿಮಿಷ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ರೆಸಿಪಿ ಒಂದು ಮಿನಿ ಟೊಮೆಟೊ ಪಲಾವ್ ಅಂತಾನೆ ಹೇಳ್ಬೋದು. ಆ ರೀತಿ ಇರುತ್ತೆ. ಮಕ್ಳಿಗೆ ಡಬ್ಬಿಗಳಿಗಾಗಿರ್ಬೋದು, ಇಲ್ಲಾಂದ್ರೆ ಕೆಲ್ಸಕ್ಕೆ ಹೋಗೋರ್ಗೆ ಅರ್ಜೆಂಟ್ ಆಗಿ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಇದು. ಮಾಡೋದು ತುಂಬಾ ಈಸಿ, ಜೊತೆಗೆ ಒಳ್ಳೆ ರುಚಿ ಇರುತ್ತೆ ಇದು. ಸ್ನೇಹಿತರೆ ಒಂದು 5 ನಿಮಿಷ ಬೇಯಕ್ ಬಿಟ್ಟಿದ್ದೆ. ಸೊ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. 5 ನಿಮಿಷಕ್ಕೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಬಿಟ್ಟಿದೆ. ಈಗ ಒಲೆ ಆಫ್ ಮಾಡ್ತಿದ್ದೀನಿ. ಇದನ್ನ ಪಕ್ಕಕ್ಕೆ ಇಟ್ಕೊಂಡಿರೋಣ. ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಲಿ ರುಬ್ಕೋಬೇಕು. ತಣ್ಣಗಾಗೋ ಟೈಮಲ್ಲಿ ನಾವು ಇದಕ್ಕೆ ಒಂದು ಸ್ಪೆಷಲ್ ಆಗಿರುವಂತ ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆ ಹಾಕಿ ರೆಡಿ ಮಾಡಿರೋಣ. ಅಷ್ಟೊತ್ತಿಗೆ ತಣ್ಣಗಾಗುತ್ತೆ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಸ್ನೇಹಿತರೆ ಟೊಮೆಟೊ ಮತ್ತೆ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇಟ್ಟಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗ್ಲಿ. ಅದು ತಣ್ಣಗಾಗೋಷ್ಟೊತ್ತಿಗೆ ನಾವು ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣ್ಲೆ ತಗೊಂಡಿದ್ದೀನಿ. ಸೊ ಬಾಣ್ಲೆಗೆ ಮೊದಲಿಗೆ ಎಣ್ಣೆ ಹಾಕೊಳ್ಳೋಣ. ನಾವು ಮಾಡ್ತಿರೋ ಕ್ವಾಂಟಿಟಿಗೆ ಒಂದು 100-125 ml ಆಗೋಷ್ಟು ಎಣ್ಣೆ ಹಾಕೋಬೇಕು. ಜೊತೆಗೆ ಫ್ಲೇವರ್ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕೋತಾ ಇದ್ದೀನಿ. ಸ್ನೇಹಿತರೆ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ತಾ ಇದೆ. ಈಗ ಇದಕ್ಕೆ 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಸ್ಪೂನ್ ಆಗೋಷ್ಟು ಸಾಸಿವೆ ಇಟ್ಕೊಂಡಿದ್ದೀನಿ. ಅದನ್ನ ಹಾಕೋತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಸಿಡಿಲಿ. ಸ್ನೇಹಿತರೆ ಸಾಸಿವೆ ಸಿಡಿತಾ ಇದೆ. ಈಗ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮಸಾಲ ಪದಾರ್ಥಗಳು ಹಾಕೊಳ್ಳೋಣ. ಒಂದು 2 ಇಂಚ್ ಅಷ್ಟು ಚಕ್ಕೆನ ತುಂಡು ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಹಾಕೊಂಡಿದ್ದೀನಿ. ಒಂದು 6 ಏಲಕ್ಕಿ ಹಾಕೋತಾ ಇದ್ದೀನಿ. 2 ಸ್ಟಾರ್ ಹೂವು ಹಾಕೊಂಡಿದ್ದೀನಿ. ಒಂದು 6 ಲವಂಗ ಹಾಕೊಂಡಿದ್ದೀನಿ. ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ಬಿಡೋಣ. ಮಿಕ್ಸ್ ಮಾಡ್ಬಿಟ್ಟು 2 ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಜೊತೆಗೆ 2 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಂಡಿದ್ದೀನಿ. ಬೇಳೆಗಳು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ನೇಹಿತರೆ ಬೇಳೆಗಳ ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದಕ್ಕೆ 2 ಈರುಳ್ಳಿ ಹಾಕೊಳ್ಳೋಣ. ಸ್ವಲ್ಪ ಡೈಸ್ ಮಾಡಿ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪಕ್ಕೆ ಹಚ್ಕೊಂಡಿದ್ದೀನಿ ಈರುಳ್ಳಿ, ಬಾಯಿಗೆ ಸಿಗ್ಬೇಕು ತಿನ್ನುವಾಗ ಅನ್ನೋ ಕಾರಣಕ್ಕೆ. ಸ್ನೇಹಿತರೆ ಈರುಳ್ಳಿ ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ 1 ಕ್ಯಾಪ್ಸಿಕಮ್ನ ಹಚ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಇಲ್ಲೇ ಫ್ರೈ ಮಾಡ್ಕೊಳ್ಳೋಣ. ನಾವು ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನ ಮತ್ತೆ ಸೇರಿಸೋ ಹಾಗಿಲ್ಲ. ಏನಿದ್ರು ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಆಗಿ ಅದು ಬೇಯಬೇಕು.
ನೀರ್ ಸೇರಿಸ್ಬಿಟ್ರೆ ಶೆಲ್ಫ್ ಲೈಫ್ ಕಮ್ಮಿ ಆಗ್ಬಿಡುತ್ತೆ. ಹಾಗಾಗಿ ನೀರ್ ಸೇರಿಸೋ ಹಾಗಿಲ್ಲ. ಏನೇ ಫ್ರೈ ಮಾಡ್ಕೊಳ್ಳೋದಾದ್ರು, ಏನೇ ಬೇಯಿಸ್ಕೊಳ್ಳೋದಾದ್ರು ಎಣ್ಣೆನಲ್ಲೇ ಚೆನ್ನಾಗಿ ಅದನ್ನ ಬಾಡಿಸ್ಬೇಕು. ಸ್ನೇಹಿತರೆ, ಕ್ಯಾಪ್ಸಿಕಮ್ ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ ಖಾರಕ್ಕೆ ಒಂದು 5 ಮೆಣಸಿನ್ಕಾಯಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಹಾಕೋತಾ ಇದ್ದೀನಿ. ಒಂದು 2 ಇಂಚಷ್ಟು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಂಡಿದ್ದೀನಿ. ಘಮಕ್ಕೆ ಸ್ವಲ್ಪ ಹಿಂಗ್ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಉಪಯೋಗಿಸೋದಾದ್ರೆ ಈ ಸಮಯದಲ್ಲಿ ಹಿಂಗ್ ಬದಲು ಬೆಳ್ಳುಳ್ಳಿ ಹಾಕೋಬಹುದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಿಲ್ಲ, ಹಾಗಾಗಿ ಆ ಫ್ಲೇವರ್ಗೋಸ್ಕರ ನಾನು ಹಿಂಗ್ ಉಪಯೋಗಿಸ್ತಿದ್ದೀನಿ. ಬೆಳ್ಳುಳ್ಳಿ ಹಾಕೊಳ್ಳೋದಾದ್ರೆ ಒಂದು 5-6 ಎಸಳು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಈ ಸಮಯದಲ್ಲಿ ಹಾಕೋಬಹುದು. ಸ್ನೇಹಿತರೆ, ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ರಿಚ್ ಆಗಿರ್ಲಿ ಅಂತ 1 ಹಿಡಿ ಆಗೋಷ್ಟು ಗೋಡಂಬಿ ಹಾಕೊಂಡಿದ್ದೀನಿ. ಗೋಡಂಬಿನೂ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ನೇಹಿತರೆ, ನೋಡ್ಬೋದು ಗೋಡಂಬಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ. ಈಗ ಇದಕ್ಕೆ ಸ್ವಲ್ಪ ಪುಡಿಗಳು ಹಾಕೊಂಡ್ಬಿಡೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕೋತಾ ಇದ್ದೀನಿ. 1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ. 1/4 ಚಮಚ ಗರಂ ಮಸಾಲ ಹಾಕೊಂಡಿದ್ದೀನಿ. ಕಲರ್ಗೋಸ್ಕರ 1 ಚಮಚ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ. ಇದನ್ನ ಎಲ್ಲ ಮಿಕ್ಸ್ ಮಾಡಿಬಿಡೋಣ. ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೋಬೇಕು. ಪುಡಿಗಳದ್ದು ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಹಾಗಾಗಿ ಒಂದು 30 ಸೆಕೆಂಡ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕು. ಕ್ಯಾಪ್ಸಿಕಮ್ ಆಕ್ಚುಲಿ ಆಪ್ಷನಲ್ಲು, ನಾನು ಇಲ್ಲಿ ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ. ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸ್ನೇಹಿತರೆ, ಮಸಾಲ ಪುಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಅದರ ಜೊತೆಗೆ 2 ಟೊಮೆಟೊನ ಸ್ವಲ್ಪ ದಪ್ಪಕ್ಕೆ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಪುದೀನ ಸೊಪ್ಪು ಹಾಕೋದ್ರಿಂದ ಅದರದ್ದು ಫ್ಲೇವರು ತುಂಬಾ ಚೆನ್ನಾಗಿ ಸಿಗುತ್ತೆ ಮಧ್ಯದಲ್ಲಿ ತಿನ್ನುವಾಗ. ಸೊ ಅದಕ್ಕೆ ಬಳಸಿದ್ದೀನಿ. ಹಾಕ್ಲೇಬೇಕಂತ ಏನಿಲ್ಲ, ಅದು ಆಪ್ಷನಲ್ಲೇ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಇಲ್ಲಿ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಇದನ್ನ ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದನ್ನ ಬೇಯಿಸ್ಕೊಳ್ಳೋಣ. ಈ 5 ನಿಮಿಷದ ಗ್ಯಾಪಲ್ಲಿ ನಾವು ಬೇಯಿಸ್ಕೊಂಡಿಟ್ಕೊಂಡಿದ್ವಲ್ಲ ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ, ಅದು ತಣ್ಣಗಾಗಿದೆ. ಅದನ್ನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಕೋಬೇಕು. ರುಬ್ಬುವಾಗ 1 ಹನಿನೂ ನೀರು ಸೇರಿಸಬಾರ್ದು. ನಾವೇನ್ ಟೊಮೆಟೊ ಬೇಯಿಸ್ಕೊಂಡಿದ್ವಿ ಅಷ್ಟೇ ನೀರು ಸೇರಿಸಿದರೆ ಅದನ್ನ ನುಣ್ಣಗೆ ಪೇಸ್ಟ್ ತರ ರುಬ್ಕೋಬೇಕು. ಸ್ನೇಹಿತರೆ, ಟೊಮೆಟೊ ಮತ್ತೆ ಮೆಣಸಿನ್ಕಾಯಿನ ಮಿಕ್ಸಿನಲ್ಲಿ ನುಣ್ಣಗೆ ರುಬ್ಬಿದ್ದೀನಿ. ಇದನ್ನ ಹೀಗೆ ಡೈರೆಕ್ಟ್ ಆಗಿ ಹಾಕ್ಬೋದು, ಇಲ್ಲ ಸಿಪ್ಪೆ ಸಿಗುತ್ತೆ ಅನ್ನೋದಾದ್ರೆ ಒಂದು ಸ್ಟೈನರ್ ಉಪಯೋಗಿಸಿ ಸ್ಟೈನರ್ ಮುಖಾಂತರ ಶೋಧಿಸ್ಕೊಂಡು ನೀವು ಹಾಕೋಬಹುದು. ನಾನು ಹಾಗೆ ಹಾಕೋತಾ ಇದ್ದೀನಿ. ಪೂರ್ತಿ ಟೊಮೆಟೊ ಮತ್ತೆ ಮೆಣಸಿನ್ಕಾಯಿ ಏನ್ ರುಬ್ಕೊಂಡ್ ಬಂದಿದ್ನಲ್ಲ, ಒಂಚೂರು ನೀರು ಸೇರಿಸಿದರೆ ರುಬ್ಬಿದ್ದೀನಿ. ಅದನ್ನ ಒಂದ್ಸಲ ಮಿಕ್ಸ್ ಮಾಡ್ಬಿಡೋಣ. ಒಂದು 2 ನಿಮಿಷ ಇದು ಹೊಂದ್ಕೋಬೇಕು. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ 2 ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ. ನಾವು ಮಸಾಲ ಪುಡಿ ಎಲ್ಲ ಹಾಕಿದೀವಲ್ಲ, ಅದ್ರ ಜೊತೆ ನಾವು ಹಾಕಿರುವಂತ ಟೊಮೊಟೊ ಪೇಸ್ಟ್ ಹೊಂದ್ಕೋಬೇಕು. ಹಾಗಾಗಿ ಒಂದು 2 ನಿಮಿಷ ಇದನ್ನ ತಟ್ಟೆ ಮುಚ್ಚಿಬಿಟ್ಟು ಹೊಂದ್ಕೊಳ್ಳೋದಕ್ಕೆ ಬಿಡೋಣ. ಸ್ನೇಹಿತರೆ, ಒಂದು 2 ನಿಮಿಷ ಇದನ್ನ ಹೊಂದ್ಕೊಳ್ಳಿ ಅಂತ ಬಿಟ್ಟಿದ್ದೆ. ಈಗ ಮುಚ್ಚಳ ಓಪನ್ ಮಾಡಿ ನೋಡೋಣ. ನೋಡಿ, ಪರ್ಫೆಕ್ಟ್ ಆಗಿದೆ. ಎಣ್ಣೆ ಎಲ್ಲ ರಿಲೀಸ್ ಆಗಿದೆ. ಹಾಗಾಗಿ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ಒಂದು ಸಲ ಮಿಕ್ಸ್ ಮಾಡೋಣ. ಒಂದು ಲಾಸ್ಟ್ ಅಲ್ಲಿ ಒಂದು ಫೈನಲ್ ಐಟಮ್ ಹಾಕೋದು ಬಾಕಿ ಇದೆ. ಏನದು? ಕೊತ್ತಂಬರಿ ಸೊಪ್ಪು. 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು ತೊಳೆದು ಹಚ್ಚಿಟ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡಿಬಿಡೋಣ. ಒಂದ್ಸಲ ಮಿಕ್ಸ್ ಮಾಡಿಬಿಟ್ರೆ ಇನ್ಸ್ಟಂಟ್ ಟೊಮೊಟೊ ರೈಸ್ಗೆ ಬೇಕಾಗಿರೋಂಥ ಗೊಜ್ಜು ರೆಡಿ ಆಗೋಯ್ತು. ಒಲೆ ಆಫ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಇನ್ಸ್ಟಂಟ್ ಟೊಮೊಟೊ ರೈಸ್ಗೆ ಮಾಡುವಂಥ ಗೊಜ್ಜು. ಇದನ್ನ ಡೈರೆಕ್ಟ್ ಆಗಿ ಅನ್ನಕ್ಕೆ ಕಲಸ್ಕೊಂಡು ತಿಂತಾ ಇರೋದಷ್ಟೇನೆ, ಇನ್ನೇನು ಹಾಕೋಷ್ಟಿಲ್ಲ. ಬೇಕಾದ್ರೆ ಉಪ್ಪು ನೋಡ್ಕೊಂಡು ಒಂದ್ ಸ್ವಲ್ಪ ಹಾಕೋಬಹುದಷ್ಟೇ. ನಾನು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿದ್ದೀನಿ. ಅನ್ನಕ್ಕೆ ಕಲ್ಸ್ಕೊಳ್ಳುವಾಗ ಉಪ್ಪು ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕೊಂಡು ಗೊಜ್ಜು ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ ರೆಸಿಪಿ. ನಾನಿಲ್ಲಿ ಬರೀ ಹಣ್ಣಾಗಿರೋಂಥ ಟೊಮೆಟೊ ತಗೊಂಡಿದ್ದೀನಿ. ಸೊ ಕಾಯಿ ಮೇಲಿರುವಂತ ಟೊಮೆಟೊ ತಗೊಂಡ್ರೆ ಇದು ರೆಸಿಪಿ ಚೆನ್ನಾಗಿ ಬರೋದಿಲ್ಲ. ನಾನು ತಗೊಂಡಿರೋ ಅಷ್ಟು ಟೊಮೆಟೊನು ನಾಟಿ ಟೊಮೆಟೊ. ಫಾರಂ ಟೊಮೆಟೊ ನೀವೇನಾದ್ರೂ ತಗೋತೀನಿ ಅನ್ನೋದಾದ್ರೆ ಹುಳಿಗೆ ಹುಣಸೆ ಹಣ್ಣು ರಸ ಇಲ್ಲಾಂದ್ರೆ ನಿಂಬೆ ಹಣ್ಣು ಏನಾದ್ರೂ ಹಾಕೋಬಹುದು. ಸೊ ನಾಟಿ ಟೊಮೆಟೊ ಆಗಿರೋದ್ರಿಂದ ಅದರಲ್ಲೇ ಹುಳಿ ಅಂಶ ಇರುತ್ತೆ ಅಂತ ನಾನು ಹುಣಸೆ ಹುಳಿ ಅಥವಾ ನಿಂಬೆ ಹಣ್ಣು ಏನು ಹಾಕಿಲ್ಲ. ನಾವು ಈ ರೆಸಿಪಿ ಮಾಡೋದಕ್ಕೆ ಟೊಮೆಟೊ ಬೇಯಿಸ್ಕೊಳ್ಳೋದಕ್ಕೆ ಏನು ನೀರು ಉಪಯೋಗಿಸಿದ್ವು ಅಷ್ಟೇನೆ, ಇದಕ್ಕೆ ಎಕ್ಸ್ಟ್ರಾ ನೀರಂತ ಏನು ಹಾಕಿಲ್ಲ. ಸೊ ತಣ್ಣಗಾದ್ಮೇಲೆ ಒಂದು ಏರ್ ಟೈಟ್ ಕಂಟೈನರ್ ಅಲ್ಲಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆರಾಮಾಗಿ 15ರಿಂದ 20 ದಿನ ಸೆಲ್ಫ್ ಲೈಫ್ ಇರುತ್ತೆ ಇದಕ್ಕೆ. ಸ್ನೇಹಿತರೆ, ಇನ್ಸ್ಟಂಟ್ ಆಗಿ ಟೊಮೊಟೊ ಬಾತ್ ಮಾಡುವಂತ ಟೊಮೆಟೊ ಗೊಜ್ಜು ರೆಡಿ ಆಗೋಗಿದೆ. ಸೊ ಸ್ವಲ್ಪ ಅನ್ನ ತಗೊಂಡಿದ್ದೀನಿ.
ಗೊಜ್ಜು ಹಾಕೊಂಡು ಕಲ್ಸ್ಕೊಂಡು ಹೇಗಿದೆ ರುಚಿ ನೋಡ್ಬಿಡೋಣ. ನಾನಿಲ್ಲಿ ಅನ್ನ ಸ್ವಲ್ಪ ತಗೊಂಡಿದ್ದೀನಿ, ಎಷ್ಟು ಬೇಕೋ ಅನ್ನಕ್ಕೆ ನೀವು ಕಲಿಸ್ಕೋಬಹುದು. ಸ್ವಲ್ಪ ಗೊಜ್ಜು ಹಾಕೊಳ್ಳೋಣ, ಒಂದು ಚೂರು ಉಪ್ಪು ಹಾಕೊಳ್ಳೋಣ. ನಾವು ಮಾಡುವಾಗ ಬರೀ ಗೊಜ್ಜಿಗೆ ಮಾತ್ರ ಉಪ್ಪು ಹಾಕಿತ್ತು, ಅನ್ನಕ್ಕೆ ಹಾಕಿರ್ಲಿಲ್ಲ. ಸೊ ಅನ್ನಕ್ಕೆ ಕಲಿಸ್ಕೊಂಡ್ರೆ ಸ್ವಲ್ಪ ಬೇಕಾಗಬಹುದು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ. ಈಗ ಗೊಜ್ಜು ಅನ್ನದ ಜೊತೆ ಕಲಿಸ್ಬಿಡೋಣ. ಇನ್ನ ಗೊಜ್ಜು ಬೇಕಾಗತ್ತೆ ಅನ್ಸಿದ್ರೆ ಖಂಡಿತ ಹಾಕೊಂಡು ಕಲಿಸ್ಕೋಬಹುದು. ಸ್ನೇಹಿತರೆ, ಅನ್ನ ಕಲಸಿದಾಗಿದೆ, ಈಗ ರುಚಿ ನೋಡೋದು ಒಂದೇ ಬಾಕಿ ಇರೋದು. ಸೊ ಯಾಕೆ ತಡ, ಬನ್ನಿ ರುಚಿ ನೋಡ್ಬಿಡೋಣ ಹೇಗಿದೆ ಅಂತ. ಸ್ನೇಹಿತರೆ, ಇನ್ಸ್ಟಂಟ್ ಟೊಮೆಟೊ ರೈಸು. ಸೊ ಅನ್ನಕ್ಕೆ ಕಲಿಸಿದ್ದೀನಿ ಗೊಜ್ಜನ್ನ. ವಿಜುವಲಿ ನೋಡೋದಕ್ಕೆ ಬಹಳ ಚೆನ್ನಾಗಿ ಬಂದಿದೆ. ಸೇಮ್ ಟೊಮೆಟೊ ಬಾತ್ ಮನೇಲಿ ಹೆಂಗ್ ಮಾಡ್ತೀವಲ್ಲ ಅದೇ ತರ ಇದೆ. ಬರೀ ನೋಡಕ್ ಚೆನ್ನಾಗಿದ್ರೆ ಸಾಲದಲ್ವಾ, ಒಂದ್ಸಲ ರುಚಿ ಕೂಡ ನೋಡೋಣ ಹೇಗ್ ಬಂದಿದೆ. ಸೂಪರ್ ಆಗಿದೆ. ಇದನ್ನ ಗೊಜ್ಜು ಪ್ರಿಪೇರ್ ಮಾಡಿ ಅನ್ನ ಕಲ್ಸಿರೋದಂತ ಗೊತ್ತೇ ಆಗೋದಿಲ್ಲ. ಸೇಮ್ ಟೊಮೊಟೊ ಬಾತ್ ಮನೇಲಿ ಮಾಡಿದ್ರೆ ಹೇಗಿರುತ್ತಲ್ಲ ಅದೇ ತರ ರುಚಿ ಇದೆ. ಖಾರ ಪರ್ಫೆಕ್ಟ್ ಆಗಿದೆ. ಉಪ್ಪು ಮೇಲೊಂಚೂರು ಹಾಕಿದ್ವಲ್ಲ ಅದು ಬೇಕೇ ಬೇಕು. ಇವಾಗ ಉಪ್ಪು ಕರೆಕ್ಟ್ ಆಗಿದೆ. ಮಧ್ಯದಲ್ಲಿ ಆ ಈರುಳ್ಳಿದು, ಕ್ಯಾಪ್ಸಿಕಮ್ದು ಕ್ರಂಚಿನೆಸ್ಸು, ಕಡಲೆಬೇಳೆ, ಉದ್ದಿನಬೇಳೆ, ಓವರ್ ಆಲ್ ತುಂಬಾ ಚೆನ್ನಾಗಿ ಬಂದಿದೆ. ಮನೆಯಲ್ಲಿ ಇದನ್ನ ನೀವು ಟ್ರೈ ಮಾಡಿ, ಬಹಳ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಇನ್ಸ್ಟಂಟ್ ಟೊಮೆಟೊ ರೈಸ್ ರೆಸಿಪಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ತರ ಟೊಮೆಟೊ ರೈಸ್ ನ ಮಾಡ್ಕೊಂಡು ತಿನ್ಬಿಟ್ಟು ಹೇಗ್ ಬಂತು ಅಂತ ನಂಗೆ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.